ರಾಮ ಮಂದಿರ ದೇಣಿಗೆ ಕಳುವು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಬಹಳ ದಿನಗಳಿಂದ ಚರ್ಚೆ ಆಗ್ತಿರುವಂತಹ ವಿಚಾರ. 1 ರಿಂದ 20 ಲಕ್ಷ ರೂಪಾಯಿವರೆಗೆ ಒಬ್ಬೊಬ್ಬರು ಏನಿಲ್ಲ ಅಂದ್ರೂ 1 ಲಕ್ಷ ರೂಪಾಯಿಯಿಂದ 20 ಲಕ್ಷ ರೂಪಾಯಿವರೆಗೂ ಒಬ್ಬೊಬ್ಬರು ಸಿಬ್ಬಂದಿಯರು ರಾಮ ಮಂದಿರದ ಹಣವನ್ನು, ಅಂದರೆ ದೇಣಿಗೆ ಕೊಟ್ಟಿರೋ ಹಣವನ್ನು ಲೂಟಿ ಮಾಡಿದ್ದಾರೆ ಅನ್ನೋವಂಥದ್ದು ತನಿಖೆ ವೇಳೆ ಕಂಡು ಬಂದಿರುವಂಥದ್ದು. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಹಣವನ್ನು ಅವಿನಾಶ್ ಶುಕ್ಲಾ ಕಳವು ಮಾಡಿರುವುದಾಗಿ ಪೊಲೀಸ್ ತನಿಖೆಗಳು ತಿಳಿಸಿದೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. ಇದರಲ್ಲಿ ಒಬ್ಬೊಬ್ಬರು 1 ಲಕ್ಷ ರೂಪಾಯಿಯಿಂದ ಹಿಡಿದು 1 ಲಕ್ಷ ರೂಪಾಯಿ, ಫಸ್ಟ್ ಆಫ್ ಆಲ್ ದೇಣಿಗೆ ಕೊಟ್ಟಿರೋ ದುಡ್ಡನ್ನ ಯಾರು ಮುಟ್ಟಬಾರ್ದು. ಅದರಲ್ಲೂ ಕೂಡ ಒಬ್ಬೊಬ್ಬರು 1 ಲಕ್ಷ ರೂಪಾಯಿಯಿಂದ ಹಿಡಿದು 20 ಲಕ್ಷ ರೂಪಾಯಿವರೆಗೆ ಕಳ್ಳತನ ಮಾಡಿದ್ದಾರೆ ಅನ್ನೋದು ಒಂದಷ್ಟು ತನಿಖೆಯಲ್ಲಿ ಕಂಡು ಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾಗಿರುವಂತಹ ಅವಿನಾಶ್ ಶುಕ್ಲಾ ಅತಿ ಹೆಚ್ಚು ಪ್ರಮಾಣದಲ್ಲಿ ರಾಮ ಮಂದಿರದ ದೇಣಿಗೆ ಹಣವನ್ನು ಕದ್ದಿರೋದಾಗಿ ಪೊಲೀಸ್ ದಾಖಲೆಗಳು ತಿಳಿಸ್ತಾ ಇದೆ. ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದಂತಹ ದೇಣಿಗೆ ಹಣ ಕಳವು ಪ್ರಕರಣಕ್ಕೆ ಸಂಬಂಧಿಸಿದ ಪೊಲೀಸ್ ದಾಖಲೆಗಳ ಪ್ರಕಾರ ಬಂಧಿತ ಆರೋಪಿ ಅವಿನಾಶ್ ಶುಕ್ಲಾ 20 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ದಾನೆ. ದೇವಸ್ಥಾನಕ್ಕೆ ದೇಣಿಗೆ ಕೊಡೋದೇನಕ್ಕೆ? ಆ ದೇವಸ್ಥಾನ ಇಂಪ್ರೂವ್ ಆಗೋದಕ್ಕೆ, ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ. ನೀವು ಕಳ್ತನ ಮಾಡ್ಕೊಂಡು ಹೋಗಿ ಮನೆ ಬಂಗ್ಲೆ ಕಟ್ಟಿಸ್ಕೊಂಡು ಕಾರ್ ತಗೊಂಡು ನೀವು ಶೋಕಿ ಮಾಡೋದಕ್ಕಲ್ಲ. ಅಲ್ಲ, ಒಂದು ಡೌಟ್ ಒಂದಷ್ಟು ಜನರಿಗೆ ಏನಂತಂದರೆ, ದೇವಸ್ಥಾನದ ಹಣವನ್ನೇ ಬಿಡದಲೇ ಇರುವಂತಹ ನೀವು ಇನ್ನು ಬೇರೆ ಕಡೆ ಹಣವನ್ನು ಕದಿಯಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ನೋಡಿ, 1 ರೂಪಾಯಿ 2 ರೂಪಾಯಿ ಅಲ್ಲ, 20 ಲಕ್ಷ ರೂಪಾಯಿ ಹಣವನ್ನು ಮನೆಗೆ ತಗೊಂಡು ಹೋಗಿದ್ದಾನೆ. ಮನೆಗೆ ತಗೊಂಡು ಹೋಗಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಳ್ತನ ಮಾಡಿದ್ದಾನೆ ಅಂತ ಹೇಳಬಹುದು. ಇದು ದೇವಾಲಯದ ಹಣ ಕದ್ದವರಲ್ಲಿ ಅತಿ ಹೆಚ್ಚಿನ ಲೂಟಿ ಆಗಿದೆ. ಅಂದರೆ ಇದು ದೇವಾಲಯದ ಹಣದಲ್ಲಿ ಕದ್ದವರಲ್ಲಿ ಅತಿ ಹೆಚ್ಚು ಲೂಟಿ ಆಗಿರುವಂಥದ್ದು ಈ ವ್ಯಕ್ತಿ ಮಾಡಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸುವ ಮೊದಲೇ ದೇವಸ್ಥಾನದ ಟ್ರಸ್ಟ್ ಆರೋಪಿಗಳಿಂದ ಹಣ ಮರಳಿ ಪಡೆಯುವ ಕಾರ್ಯವನ್ನು ಪ್ರಾರಂಭಿಸಿತ್ತು ಎಂಬುದನ್ನು ಕೂಡ ದಾಖಲೆಗಳಲ್ಲಿ ತೋರಿಸಿದೆ. ಇದೆಲ್ಲ ಕಂಪ್ಲೀಟ್ ಆಗಿ ಇಷ್ಟೆಲ್ಲ ಆಗೋದಕ್ಕಿಂತ ಮೊದಲೇ ಯಾರೆಲ್ಲ ಕತ್ಕೊಂಡು ಹೋಗಿದ್ದು ದುಡ್ಡು ಅದೆಲ್ಲ ವಾಪಸ್ ಪಡೆಯುವಂತಹ ಕಾರ್ಯ ಕೂಡ ಪ್ರಾರಂಭವಾಗಿತ್ತು. ಈ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಂಡಿರುವಂತಹ ವಿಶೇಷ ತನಿಖಾ ತಂಡವು ಪ್ರಕರಣಕ್ಕೆ ಸಂಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಅವಿನಾಶ್ ಶುಕ್ಲಾ, ಅನುಕಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ, ರಾಮ್ಕಾಂತ್ ಮಿಶ್ರಾ, ಕರುಣೇಶ್ ಪಾಂಡೆ, ರಾಮ್ ಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಮತ್ತು ಮನೀಶ್ ಕುಮಾರ್ ಯಾದವ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇಷ್ಟು ಜನರನ್ನ ಈಗ ವಿಚಾರಣೆಗೆ ಒಳಪಡಿಸ್ತಾ ಇದೆ. ದೇವಾಲಯದ ಟ್ರಸ್ಟ್ ಅಧಿಕಾರಿಗಳ ಸಮ್ಮುಖದಲ್ಲಿ ಪೊಲೀಸರು ಅವಿನಾಶ್ ಶುಕ್ಲಾನಿಂದ 20 ಲಕ್ಷ ರೂಪಾಯಿ ನಗದು, 1121 ಅಮೆರಿಕನ್ ಡಾಲರ್, ಬೆಳ್ಳಿಯಂತಹ ಲೋಹದ ವಸ್ತು, 2 ಚಿನ್ನದ ಸರಗಳು ಮತ್ತು 1 ಉಂಗುರವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನೋರ್ವ ಆರೋಪಿ ಅನುಕಲ್ಪ ಮಿಶ್ರಾನಿಂದ 16 ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ರಮಾಕಾಂತ್ ಮಿಶ್ರಾನಿಂದ 7 ಲಕ್ಷ ರೂಪಾಯಿ, ಕರುಣೇಶ್ ಪಾಂಡೆಯಿಂದ 18 ಲಕ್ಷ ರೂಪಾಯಿ, ಮನೀಶ್ ಕುಮಾರ್ ಯಾದವ್ನಿಂದ 2 ಲಕ್ಷ ರೂಪಾಯಿ, ಹಾಗೆ ರಾಮ್ ಶಂಕರ್ ಯಾದವ್ ಅಲಿಯಾಸ್ ಟಿನ್ನೂನಿಂದ 1 ಲಕ್ಷ ರೂಪಾಯಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ದೇವಾಲಯದ ಇತರೆ ಕೆಲವು ಸಿಬ್ಬಂದಿ ಮೇಲೆ ಪೊಲೀಸರು ನಿಗಾವನ್ನು ವಹಿಸಿದ್ದು, ಜುಲೈ 10 ಬಳಿಕ ಪ್ರಕರಣಕ್ಕೆ ಸಂಬಂಧಿಸಿ ಅದು ಅಂತಿಮ ವರದಿ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ನೋಡಿ, ಇವರಿಗೆಲ್ಲ ನಾಚಿಕೆ ಆಗಬೇಕು. ಈ ದುಡ್ಡನ್ನ, ದೇವಸ್ಥಾನ ದುಡ್ಡನ್ನ ಒಳ್ಳೆ ಎಲ್ಲೋ ಕಳ್ತನ ಮಾಡೋರಂಗೆ ಎಲ್ಲೋ ದಾರಿಲಿ ಸಿಕ್ಕಿದಾಗ ನಂಗೆ 1 ರೂಪಾಯಿ ನಿಂಗೆ 1 ರೂಪಾಯಿ ಅಂತ ಎತ್ಕೊತಾರಲ್ಲ, ಆ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಇವರೆಲ್ಲರಿಗೂ ಕೂಡ ನಾಚಿಕೆ ಆಗಬೇಕು. ರಾಮ ಮಂದಿರ ದೇವಸ್ಥಾನ ಕಟ್ಟಿಸೋದಕ್ಕೋಸ್ಕರ ಯಾರ್ಯಾರೋ ಎಲ್ಲೆಲ್ಲಿಂದನೋ ಇಟ್ಟಿಗೆ ಅಂತೆ, ನೀರಂತೆ, ಹಾಲಂತೆ, ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿಂದನೋ ಕೊಟ್ಟು ಕಳಿಸಿದ್ರು. ದೇವಸ್ಥಾನ ಇನ್ನೂ ಚೆನ್ನಾಗಾಗುತ್ತೆ, ದೇವಸ್ಥಾನ ಇನ್ನೂ ದೊಡ್ಡದಾಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅಂತ. ನೋಡಿ, ದೇವಸ್ಥಾನಕ್ಕೆ ಹೋದವರೆಲ್ಲ ಪಾಪ ದೇವಸ್ಥಾನಕ್ಕೆ ಒಂದಷ್ಟು ದೇಣಿಗೆಯನ್ನು ಕೊಡೋದು, ಉಂಡಿಗೆ ಹಾಕೋದು, ಮಂಗಳಾರತಿ ತಟ್ಟೆಗೆ ಹಾಕೋದು ಮಾಡ್ತಾ ಇರ್ತಾರೆ. ಯಾಕೆಂದರೆ ದೇವಸ್ಥಾನ ಇನ್ನೂ ಚೆನ್ನಾಗಿ ಆಗಬೇಕು, ಅಲ್ಲಿಗೆ ಬರುವಂತಹ ಭಕ್ತರಿಗೆಲ್ಲರಿಗೂ ಊಟ ಸಿಗ್ಬೇಕು, ಅದು ಸಿಗ್ಬೇಕು, ಇದು ಸಿಗಬೇಕು ಅಂತೇಳಿ ಮಾಡ್ತಾ ಇರ್ತಾರೆ. ಬಟ್ ಈ ಥರ ಇರುವಂತಹ ವ್ಯಕ್ತಿಗಳು ನೋಡಿ, ಒಬ್ಬೊಬ್ರು 1 ರೂಪಾಯಿ 2 ರೂಪಾಯಿ ಅಲ್ಲ, ಲಕ್ಷ ಲಕ್ಷ ಮನೆಗೆ ದೋಚ್ಕೊಂಡು ಹೋಗಿದ್ದಾರೆ. ಅವ್ರ ಮನೆ ಉದ್ಧಾರ ಮಾಡ್ಕೊಳ್ಳೋದಕ್ಕೋಸ್ಕರ ದೇವಸ್ಥಾನಕ್ಕೆ ಕನ್ನ ಹಾಕಿರುವಂಥವ್ರು ಇವರೆಲ್ಲ. ಇದಾಗಿತ್ತು ಇಂದಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.